ದಿಸ್ ಇಸ್ ರಾಹುಲ್. ಈ ಒಂದು ವಿಡಿಯೋದಲ್ಲಿ ಕನ್ನಡ ಕೀ ಆನ್ಸರನ್ನು ನೋಡ್ತಾ ಹೋಗ್ತೀವಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಕ್ವಶನ್ ಪೇಪರ್ ಸ್ವಲ್ಪ ಒಂದು ಮಿಡ್ ರೇಂಜಿಗಿತ್ತು. ಆಲ್ಮೋಸ್ಟ್ ಎಲ್ಲ ಈಸಿ ಕ್ವಶನ್ಸನ್ನು ಕೊಟ್ಟಿದ್ರು. ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಆಲ್ರೆಡಿ ಬಂದಿದೆ. ನೀವು ಒಂದೊಂದಾಗಿ ಇದರದ್ದು ಕೀ ಆನ್ಸರನ್ನು ನೋಡ್ತಾ ಹೋಗೋಣ. ಇದರಿಂದ ಪುಷ್ಪವನ್ನು ಅರಿಯಬಹುದು ಅಂತಂದರೆ ಅದು ಪುಷ್ಪದಿಂದ. ಅದಾದ ನಂತರ ನೆಕ್ಸ್ಟ್ ನೋಡೋದಾದರೆ ಈ ಒಂದು ಪ್ರಶ್ನೆ ಸ್ವಲ್ಪ ಟಫ್ ಬಂದಿತ್ತು. ನಾನು MCQ ಒಂದು ಲಾಂಗ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡುವಾಗ ಈ ಒಂದು ಪ್ರಶ್ನೆನ ನಾನು ಡಿಸ್ಕಷನ್ ಮಾಡಿದ್ದೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಸಹ ಕೊಡ್ತೀನಿ ನೋಡಿ. ಇದಕ್ಕೆ ಉತ್ತರ 2 ಮತ್ತು 4 ಸರಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಉತ್ತರ ಈ ಆಗಿದೆ. ಅದಾದ ಜಾಲಿಯ ರಸದಂತೆ ಆಲ್ರೆಡಿ ನಾವು ನನ್ನ ವಿಡಿಯೋ ಯಾರು ನೋಡಿದರೆ ಇದನ್ನು ಚರ್ಚೆ ಮಾಡಿಬಿಟ್ಟಿದ್ದೆ ನಾನು. ಜಾಲಿಯ ರಸಸ್ವಾದ ಹೇಗಿರ್ತಕ್ಕಂಥದ್ದು ಅಂದರೆ ವಿಷದಂತೆ. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಜೀಸಸ್ನ ಶಿಲುಬೆಗೆ ಏರಿಸಿದವರು ಇವರ ವಕಾಲತ್ ನಡೆಸ್ತಕ್ಕಂಥವ್ರು ಅಂದರೆ ಇದು ಬರಬ್ಬರ್ನ ವಕಾಲತ್ತು ಗೊತ್ತಿರ್ತಕ್ಕಂಥದ್ದು. ಈಸಿ ಇದೆ ಪ್ರಶ್ನೆ. ಕವಿತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನರಿಗೆ ಯಾವುದೇ ಗತಿ ಇಲ್ಲ. ನಿನ್ನೆ ಯಾರು ವಿಡಿಯೋ ನೋಡಿದ್ರಿ ಪ್ರಶ್ನೆಯನ್ನು ಚರ್ಚೆ ಮಾಡಿದೆ, ಗಂಜಿಗೂ ಗತಿ ಇಲ್ಲ. ಅದಾದ ನಂತರ ಈ ಒಂದು ಪ್ರಶ್ನೆ ಸ್ವಲ್ಪ ಇದೊಂದು ಚೂರು ಟ್ವಿಸ್ಟ್ ಮಾಡಿ ತೆಗೆದಿದ್ದಾನೆ. ಈ ಪ್ರಶ್ನೆಯನ್ನು ನಾನು ಚರ್ಚೆ ಮಾಡಿದ್ದೆ ನಾನು ಒಂದು ಲಾಂಗ್ MCQ ವಿಡಿಯೋದಲ್ಲಿ. 80 ಅಂಕದ ಪಾಸಿಂಗ್ ಪ್ಯಾಕೇಜ್ ಯಾರು ನೋಡಿದರೆ ಆ ಒಂದು ಪ್ರಶ್ನೆ ಇಲ್ಲಿ ಕೊಟ್ಟಿದ್ದೆ ನಾನು. ಈ ಒಂದು ಪ್ರಶ್ನೆ ನಮ್ಮ ವೈದ್ಯ ಲೋಕ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟ್ರು ಅಂತಂದರೆ ಅವರು ತಿಮ್ಮಪ್ಪ. ಕಣ್ಣಿನ ರೋಗ ಅವ್ರ ವಲಯಕ್ಕೆ ಸೇರಿರ್ತಕ್ಕಂಥದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರ್ತಕ್ಕಂಥ ಇನ್ನೊಂದು ಕಣ್ಣು ಉಳಿಯುತ್ತೆ. ಚಂದ್ರಪ್ಪನವರ ಈ ಮಾತುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಅಂತಂದರೆ ಅವರ ಬಗ್ಗೆ ಅಸಹನೆ ಅಲ್ಲ, ಕೋಪ ಅಲ್ಲ, ಅಗೌರವ ಅಲ್ಲ, ಅದು ಅಭಿಮಾನ. ಆನ್ಸರ್ ಈ ಆಗಿರ್ತಕ್ಕಂಥದ್ದು. ಅದಾದ ನಂತರ ಕಲಾಂ ಅವರ ಆತ್ಮಚರಿತ್ರೆ ವಿಂಗ್ಸ್ ಆಫ್ ಫೈರ್ ಗೊತ್ತೇ ಇದೆ, ಬರೆದು ಬಿಟ್ಟಿದ್ದೀರಿ ಆಲ್ರೆಡಿ. ನಿರೂಪಕರ ಗೆಳೆಯ ಎಲ್ಲ ಕ್ವಶನ್ಸ್ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಮ್ಮ ಎಕ್ಸಾಮ್ ಚೆನ್ನಾಗಿರುತ್ತೆ. ಸೊ ನೀವು ಕಮೆಂಟ್ ಮಾಡಿ ಹೇಳಿ ಯಾರ್ಯಾರಿಗೆ ಎಷ್ಟೆಷ್ಟು ಬರ್ಬೋದು ಮಾರ್ಕ್ಸ್ ಅಂತ. ಇಕಾಲಜಿಸ್ಟ್ ಅಂದ ತಕ್ಷಣ ಅದು ಪ್ರಕಾಶ್ ಅವರು ನಿರೂಪಕರ ಗೆಳೆಯ. ನೆಕ್ಸ್ಟ್ ನೋಡ್ತಾರೆ ಆನೆ ಶಾಸ್ತ್ರದವನು ಏನಿಂದ ಭವಿಷ್ಯ ನೋಡಿದ್ದಂದ್ರೆ 5 ಜನರ ಸಾವು, 5 ಜನರ ಪ್ರಾಣ ಕಳೆದುಕೊಳ್ತಾರೆ. ಕ್ವಶನ್ ಆಲ್ರೆಡಿ ರಿಪೀಟ್ ಆಗಿದೆ. ಇಲ್ಲಿ ಇನ್ನೊಂದು 3 ಕ್ವಶನ್ ನೋಡಿ, ನಾನು ಆನೆಸ್ಟಾಗಿ ಹೇಳ್ತೀನಿ 3 ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ತೆಗೆದಿದ್ದಾನೆ MCQ ಅಲ್ಲಿ. ಇನ್ನು ಉಳ್ಕಿದ್ದು ಮಾತ್ರ ಎಲ್ಲ ಈಸಿಯಾಗಿತ್ತು. ಆನೆ ದೊಡ್ಡ ಪ್ರಾಣಿ ಆದರೂ ಸಿಳುವೆ ಕೊಡದೆ ಗಾಳಿಯಂತೆ ಓಡಾಡಬಲ್ಲದು ನಾಗರಾಜನ ಸರ್ವಿಸ್ನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಾದ ನಂತರ ಅದಕ್ಕೆ ಅವನ ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಈ ಆನೆ ಕುರಿತು ಹೇಳುವ ಮಾತಿನಲ್ಲಿರ್ತಕ್ಕಂಥ ಮೂಡುವ ಭಾವ ಅಂತಂದರೆ ಆನೆ ದೊಡ್ಡ ಪ್ರಾಣಿ, ಅದು ಗದ್ದಲ ಮಾಡಿಕೊಂಡೇ ಓಡಾಡ್ತಕ್ಕಂಥದ್ದು, ಅಸೂಕ್ಷ್ಮವಾಗಿರ್ತದೆ ಅಲ್ಲ. ಇಲ್ಲಿ 2 ಕ್ವಶನ್ಗೆ ಆನ್ಸರ್ ಆಗೋದಿಲ್ಲ, ಹಾಗಾಗಿ ಕ್ವಶನ್ಗೆ ಉತ್ತರ ಆಗಿರುತ್ತೆ. ಇನ್ನು ಬಿಟ್ಟ ಸ್ಥಳದಲ್ಲಂತೂ ಪೂರ್ತಿ ಅಕ್ಯುರೇಟ್ ಆಗಿ ಫಿಕ್ಸ್ ಎಲ್ಲ ಕ್ವಶನ್ ರಿಪೀಟ್ ಆಗಿದೆ, ನೀವು ಅದನ್ನು ನೋಡಲೇಬೇಕು. ದುರಾಸೆ ಹುಡುಗನನ್ನು ನಿರಾಕರಣೆ ಮಾಡ್ತಕ್ಕಂಥವ್ರು ನಿಶಾ ಶರ್ಮಾ ಬಂದಿದೆ. ಪ್ರತಿ ವರ್ಷ ಕೇಳ್ತಾರೆ, ಈ ವರ್ಷನೂ ಕೇಳಿದ್ದಾರೆ. MCQ ಈ ಬಿಟ್ಟ ಸ್ಥಳ ಹೊಂದಿಸಿ ಬರೆಯೋರು ಯಾರು ನೋಡಿದರೆ ಅವ್ರಿಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥದ್ದೇ. ಕನ್ನಡ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿ CNR ರಾವ್. ದಣಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಕುದುಪನಿಗೆ ಕೊಟ್ಟಿದೆ. ಆಲ್ರೆಡಿ ಕ್ವಶನ್ಸ್ ಬಂದಿದೆ, ಚರ್ಚೆ ಮಾಡಿದ್ದೀವಿ. ರಾಮಾಯಣದ ಕಥೆ ಹೇಳಬೇಕೆಂದು ಮನೋರಮೆ ಹೇಳಿದ್ಲು. ಹೌದಾ? ವೀರೇಂದ್ರ ಸಿಂಪಿ ಅವರ ದೃಷ್ಟಿಯಲ್ಲಿ ಹಳ್ಳಿ ಚಹಾ ಅಂಗಡಿಗಳು ವಾರ್ತಾ ಇಲಾಖೆಯಂತೆ. ನೆಕ್ಸ್ಟ್ ಇದನ್ನು ನೋಡಿ, ನೀವು ಆಸಮಾಗಿ ಹೇಳ್ಬೇಕಂದ್ರೆ ಎಲ್ಲ ರಿಪೀಟ್ ಆಗಿಬಿಟ್ಟಿದೆ. ಕದಡಿದ ಸಲೀಲಂ ತಿಳಿವಂದರೆ ನಾಗಚಂದ್ರ, ಪುಲಿಗಿರಿ ಸೋಮನಾಥ ಅಂತಂದರೆ ಸೋಮೇಶ್ವರ ಶತಕ, ಪುರಂದರದಾಸರು ಜಾಲಿಯ ಮರದಂತೆ, ಟಿ ಯಲ್ಲಪ್ಪ ಅಂತಂದರೆ ಹತ್ತಿ ಚಿತ್ತ ಮತ್ತು ಮುಕ್ತ ಕಂಟಕ ಅಂತಂದರೆ ಬೆಳಗು ಜಾವ. ಆಯಿತಾ? ಇಲ್ಲಿ ನಾವು 2-3 ವಾಕ್ಯಗಳಲ್ಲಿ ಉತ್ತರಿಸೋದಿದೆ. 2-3 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದೆ. ಈ ಪ್ರಶ್ನೆ ಕೊಟ್ಟಿದ್ದೆ, ಇದೂ ಪ್ರಶ್ನೆಯನ್ನು ಕೊಟ್ಟಿದ್ದೆ, 3 ಬರೆದಿರ್ತೀರ ಅಂತ ಭಾವಿಸ್ತಾ ಇದ್ದೇನೆ. ಸಿದ್ಲಿಂಗ್ ಇದು ಫಿಕ್ಸ್ ಪ್ರಶ್ನೆ. ಇಲ್ಲಿ 2 ಬರೀ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಸಿದ್ಲಿಂಗ್ ಏಕೆ ರಾಜ್ಯಾಂತ ಮಾಡಿದ್ಲು? ಕನ್ನಡ ಸಮಸ್ಯೆಗಳು ಎಲ್ಲಿವರೆಗೆ ಇದ್ದೇ ಇರತಕ್ಕಂಥದ್ದು ಚರ್ಚೆ ಮಾಡಿದ್ವಿ, ನೀವು ನೋಡ್ಬೋದು. ಕಲಾಂರವರ ಬದುಕಿನ ಮಂತ್ರ ಯಾವುದು ನೋಡಿದ್ವಿ. ವೀರೇಂದ್ರ ಸಿಂಪಿ ಅವರ ಪ್ರಕಾರ ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ ನೋಡಿ. ದುರ್ಗಪ್ಪ ಏಕೆ ಬಂದಿರಬಹುದು ಅಂತ ನಿರೂಪಕರು ಯೋಚಿಸಿದರು. ನೀವು ನೆನ್ಪು ಮಾಡ್ಕೊಂಡ್ರೆ ಗೊತ್ತಿರುತ್ತೆ. ಎಲ್ಲ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ ಅಷ್ಟೇ. ಅದಾದ ನಂತರ ನಾವು ಸ್ವಲ್ಪ ಸಂದರ್ಭ ಪ್ರಶ್ನೆಯನ್ನು ನೋಡೋದಾದರೆ, ಒಬ್ಬಳನ್ನಾಳಲಾರಿರಿ ಗಂಡರು ನೀವು 5 ಲೋಕದ ಭಂಡರು, ಇದು ಪ್ರಶ್ನೆ ಬಂದಿದೆ. ಹಿತ್ತಾಳಿಗಿಂತ ಬಲುಹೀನ ನೋಡಿ, ಎಷ್ಟು ಪ್ರಶ್ನೆ 2 ಬರೀಬೇಕಾಗಿತ್ತೆ, ಬರೆದಿದ್ದೀರಾ. ಸೊ ಎಲ್ಲ ಪ್ರಶ್ನೆ. ಅದೃಷ್ಟ ನಿನಗೂ ಇತ್ತಲ್ಲೇ. ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೀನಿ, ಇದು ಮುಟ್ಟಿಸಿಕೊಂಡವನು. ನೆಕ್ಸ್ಟ್ ನೋಡ್ತಾದ್ರೆ ಆನೆ ಸಾಕುವುದಂದ್ರೆ ಎಲೆಕ್ಷನ್ಗಿಂತ ಹಾಗೆ ವೆಪನ್ ಸರ್, ನಮಗೆ ವೆಪನ್ ಮುಖ್ಯ ಬಂದಿದೆ, ಆಲ್ರೆಡಿ ಬರೆದಿರ್ತೀರ ನೀವೆಲ್ಲ. ಸೊ ಇಲ್ಲಿ 4 ಅಂಕದ ಪ್ರಶ್ನೆಯನ್ನು ನಾನು ಒಂದೊಂದಾಗಿ ಎಲ್ಲ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳೇ ಬಂದಿದೆ. ಸರಿ ಆಯಿತು. ಹಾಗಿದ್ರೆ ನೆಕ್ಸ್ಟ್ ವಾಲ್ಪರೆಗೆ ಬಂದವ. ಇಲ್ಲೂ ನೋಡಿ ಇಷ್ಟೊಂದು ಸಿಂಪಲ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಪ್ರಶ್ನೆ ನೋಡಿ. ಕ್ಲೀನರ್ ಅಭ್ಯಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿನ ನಡುವೆ ಆನೆಗೂ ಏನು ಸಂಬಂಧ ಕೊಟ್ಟಿದೆ. ಹಾಗಾಗಿ ಈಗ ನೆಕ್ಸ್ಟು ಸಮಾನಾರ್ಥಕಗಳನ್ನು ಬರೆಯಿರಿ. ಎಲ್ಲ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ. ಈಗ ಬಂಗಾರ ಅಂತಂದರೆ ಚಿನ್ನ, ನಯನ ಅಂತಂದರೆ ಕಣ್ಣು, ಪುಷ್ಪ ಅಂತಂದರೆ ಹೂವು. ನೆಕ್ಸ್ಟ್ ಕೆಳಗಿನ 2 ಗುಣವಾಚಕಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾರಲ್ವಾ. ಹಾಗಾಗಿ ಕಲಿಭೀಮ ಅಂತಂದರೆ ಇಲ್ಲಿ ಕಲಿ ಬರುತ್ತೆ, ಹುಸಿ ನಿದ್ದೆ ಅಂತಂದರೆ ಇಲ್ಲಿ ಹುಸಿ ಬರುತ್ತೆ, ಕಿರುಹಾದಿ ಅಂತಂದರೆ ಇಲ್ಲಿ ಕಿರು ಬರುತ್ತೆ.
ಆಯಿತು, ಗೊತ್ತಾಗಿರ್ತಕ್ಕಂಥದ್ದು. ಓದುವನು ಅಂತಂದರೆ ಓದು, ನಲಿಯುತ್ತಾನೆ ಅಂತಂದರೆ ನಲಿಯುತ್ತಾ ಅಂತಂದರೆ ನಲಿ, ಹಾಡುಗಳು ಅಂತಂದರೆ ಹಾಡು. ಆಯಿತಾ, ಇಷ್ಟೊಂದು ಸಿಂಪಲ್ ಇದೆ. ಈ ಎಲ್ಲ ಪ್ರಶ್ನೆಗಳನ್ನು ಆಲ್ರೆಡಿ ಚರ್ಚೆ ಮಾಡಿದೆ. ಆನೆಸ್ಟ್ ಆಗಿ ಹೇಳಿ, ನೀವು ಕಮೆಂಟಲ್ಲಿ ಹೇಳಿ. ಗುರುವಿಗೆ ಅಂತಂದರೆ ಚತುರ್ಥಿ, ವಿಶ್ವಾಸದಿಂದ ಅಂದರೆ ತೃತೀಯ, ಗದ್ದೆದೋಳ್ ಅಂದರೆ ಸಪ್ತಮಿ. ತತ್ಸಮ ತದ್ಭವ ರೂಪವನ್ನು ಬರೆಯಿರಿ. ರಾಯ ಅಂತಂದ್ರೆ ರಾಜ, ದನಿ ಅಂತಂದ್ರೆ ದಣಿ. ಆಯಿತಾ, ಇಷ್ಟನ್ನು ಮಾಡ್ಕೊಂಡ್ರೆ ಆಯಿತು. ಇಲ್ಲಿ ತಲೆದೂಗು ದಾರಿದೀಪ, ಗಾಳಿ ಸುದ್ದಿ. ಗಾಳಿ ಸುದ್ದಿಗೆ ನಾವು ತಲೆ ಕೆಡಬಾರ್ದು. ಹಿರಿಯರು ನಮ್ಮ ಬದುಕಿಗೆ ದಾರಿದೀಪ ಅಂತ ಒಂದು ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸನ್ನು ಮಾಡ್ಬೋದು. ಎಲ್ಲಿ ನೀವು ಮುಂದಿನೊಂದು ನೋಡ್ಕೋಬೋದು. ಕ್ರೀಡೆ ಮತ್ತು ಆರೋಗ್ಯ, ನಮ್ಮ ಆರೋಗ್ಯ ಇಂಪಾರ್ಟೆಂಟ್ ಕೊಟ್ಟಿದ್ದೆ. ಇಲ್ಲೂ ಒಂದು ಇಂಪಾರ್ಟೆಂಟ್ ಕೊಟ್ಟಿದ್ದೆ. ಪತ್ರಲೇಖನವನ್ನು ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ವೈಯಕ್ತಿಕ ಪತ್ರ ಮತ್ತು ಮಾದರಿ ಪತ್ರ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಇಂಗ್ಲೀಷ್ ಆಗಿರ್ಬೋದು, ಹಿಸ್ಟ್ರಿ, ಎಕನಾಮಿಕ್ಸ್ ಎಲ್ಲವನ್ನು ಅತ್ಯಂತ ಬಹುನಿರೀಕ್ಷಿತ ನಿಮ್ಗೆ 80ಕ್ಕೆ 80 ಬರೋ ರೀತಿ ನಾನು ನಿಮ್ಮನ್ನು ತಯಾರು ಮಾಡ್ತೀನಿ. ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡ್ತಾಯಿರಿ. ನಡೀರಿ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.